ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಟಿಫನ್ ಬಾಕ್ಸಿಗೆ ಒಳ್ಳೆಯದೊಂದು ರೆಸಿಪಿ ಹಾಕ್ತಾಯಿದ್ದೀನಿ. ಮಕ್ಕಳಿಂದ ವಯಸ್ಸಾದವರಿಗೂ ಚೆನ್ನಾಗಿ ತಿನ್ನಬಹುದು. ತುಂಬ ಚೆನ್ನಾಗಿ ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ನಾನು ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹುಣಸೆ ಹಣ್ಣು ಸ್ವಲ್ಪ, ಜೀರಿಗೆ, ಕಾಯಿ ಸಾಸಿವೆ ಚಿತ್ರಾನ್ನ ಅಂದರೆ ಸಾಸಿವೆ ಬೇಕಲ್ವಾ, ಸಾಸಿವೆ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು. ನಾನಿಲ್ಲಿ 3 ಜನಕ್ಕೆ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು. ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನಾವು, ಹಾಗಾಗಿ ಅಂದರೆ ಸಾಸಿವೆ ಚಿತ್ರಾನ್ನಕ್ಕೆ ಹಸಿಕಾಯಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ಡ್ರೈ ಪುಡಿ ಮಾಡ್ಕೋಬೇಕು, ನೀರು ಹಾಕಬಾರ್ದು. ತುಂಬ ಚೆನ್ನಾಗಿರುತ್ತೆ ಇದು. ಮಿಕ್ಸಿ ಜಾರಿಗೆ ಫಸ್ಟಿಗೆ ನಾನು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಾಸಿವೆ ಜೀರಿಗೆ ಚಿಕ್ಕದ್ರಿಂದ ಫಸ್ಟಿಗೆ ಒಂದು ಸಲ ಇದನ್ನಷ್ಟೇ ಪುಡಿ ಮಾಡ್ಕೊತೀನಿ. ಇದಿಷ್ಟೇ ಪುಡಿ ಮಾಡ್ಕೊಂಡು ನೆಕ್ಸ್ಟ್ ಕೊಬ್ಬರಿ, ಹುಣಸೆಹಣ್ಣು ಹಾಕ್ಕೊತೀನಿ. ಇಷ್ಟು ಪುಡಿ ಆದರೆ ಸಾಕಾಗುತ್ತೆ. ಈಗ ಇದಕ್ಕೆ ಕಾಯಿ, ಹುಣಸೆಹಣ್ಣು ಹಾಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಇದು ಒಗ್ಗರಣೆ ಮಾಡ್ಕೊತೀವಲ್ವ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು. ನೀರು ಹಾಕ್ತಿಲ್ಲ ನಾನು, ನೀರು ಹಾಕ್ಲಂಗೆ ಪುಡಿ ಮಾಡ್ಕೊಂಡಿರೋದು. ಇದು ತುಂಬ ಚೆನ್ನಾಗಿರುತ್ತೆ ಈ ಚಿತ್ರಾನ್ನ. ಒಗ್ಗರಣೆಗೆ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ, ಶೇಂಗಾ ಸ್ವಲ್ಪ ಜಾಸ್ತಿ ಬೇಕು, ಜೀರಿಗೆ, ಸಾಸಿವೆ ಸ್ವಲ್ಪ, ಹಿಂಗೆ ಹಾಕ್ಕೊತೀನಿ ನಾನು. ಸ್ವಲ್ಪ ಅಂದರೆ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಇದು ಚಿತ್ರಾನ್ನ ಆಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಒಂದು ಪ್ಯಾನ್ ತೊಗೊಂಬಿಟ್ಟು ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ವಾ ಇದಕ್ಕೆ. ಈರುಳ್ಳಿ, ಬೆಳ್ಳುಳ್ಳಿ ಏನೂ ಹಾಕೋಂಗಿಲ್ಲ. ನೋಡಿ, ಮಕ್ಕಳು ತಿನ್ನಲ್ಲ ಅಂದ್ರೂ ಇದು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಮಕ್ಕಳು, ಇದನ್ನೆಲ್ಲ ಮಾಡಿಕೊಟ್ರೆ ತಿಂತಾರೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅನ್ನಲಿ. ಸಾಸಿವೆ ಚಿಟಪಟ ಅಂತ ಇದೆ ಈಗ. ಸಾಸಿವೆ ಹಾಕಿದ್ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀವಲ್ವ ನಾವು, ಹಾಗಂತ ಸ್ವಲ್ಪ ಹಾಕೊಂಡ್ರೆ ಸಾಕು. ಸಿಮ್ಮಲ್ಲಿ ಇಟ್ಕೊಳ್ಳಿ, ಎಣ್ಣೆ ಕಾದಿರೋದ್ರಿಂದ ಸೀದ್ಬಿಡುತ್ತೆ. ಬ್ಯಾಡಗಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಇಂಗು, ಶೇಂಗಾ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಇದಕ್ಕೆ, ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆಲ್ಲ. ತಿಂತಾಯಿದ್ದರೆ ಕುಟುಂಬ ಅಂತ ಇದ್ದರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ಬ್ಯಾಚುಲರ್ಸು ಮಾಡ್ಕೋಬೋದು. ಇದು ತುಂಬ ಈಸಿ ರೆಸಿಪಿ, 2 ದಿನ ಇಟ್ಟರೂ ಹಾಳಾಗಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಕ್ಕಳೆಲ್ಲ ಮನೇಲಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಆರಿಸಿಡ್ತಾರಲ್ವ, ಅದ್ರ ಬದಲು ಈ ಥರ ಮಾಡ್ಕೊಂಬಿಟ್ಟು ಇದ್ರಾಗ ಆರಿಸಿಡೋದಕ್ಕಂತ ಏನು ಇರೋದೇ ಇಲ್ಲ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಎಲ್ಲಿಗಾದ್ರೂ ನಾವು ಟ್ರಿಪ್ ಹೋಗ್ತಿದ್ದೀವಿ ಅಂದಾಗೂ ಈ ಥರ ಮಾಡ್ಕೊಂಡು ಹೋದರೆ ಹಾಳಾಗಲ್ಲ ಬೇಗ. ಇದು 2 ದಿನ ಇಟ್ಕೊಂಡ್ರೂ ಹಾಳಾಗಲ್ಲ. ನೋಡಿ, ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಕುಟುಂಬ ಅನ್ನುತ್ತೆ. ಬೇಗ ಹಿಂಗೆ ಹಾಕಿ ಹಿಂಗೆ ತೆಗೆದುಬಿಟ್ರೆ ಚೆನ್ನಾಗಿ ಫ್ರೈ ಆಗಿರಲ್ಲ. ಕ್ಲೀನಾಗಿ ಫ್ರೈ ಆಗಬೇಕು. ಶೇಂಗಾ ಚೆನ್ನಾಗಿ ಫ್ರೈ ಆದರೆ ತಿನ್ನುವಾಗ ಟೇಸ್ಟ್ ಇರುತ್ತೆ. ಹಸಿ ಇದ್ದರೆ ಕಚ್ಚ ಅನ್ನುತ್ತೆ, ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಚೆನ್ನಾಗಿ ಫ್ರೈ ಆಗಲಿ. ಅದು ಬಾಯಿ ಬಿಡ್ತಾ ಇದೆ ನೋಡಿ, ಶೇಂಗಾ ಸಿಪ್ಪೆ ಎಲ್ಲ ಓಪನ್ ಆಗಿಬಿಟ್ಟು ಬಾಯಿ ಬಿಡ್ತಾ ಇದೆ. ಆ ಥರ ಆಗೋವರೆಗೂ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಏನಿಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಹಾಕೋಂಗಿಲ್ಲ. ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕಿಬಿಟ್ರೆ ಅನ್ನ, ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿ ಆಗೋಗುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಕ್ವಿಕ್ ಆಗುತ್ತೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ವಿಡಿಯೋಸ್ ಚೆನ್ನಾಗಿ ನೋಡ್ತಾ ಇದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿ. ಶೇಂಗಾ ಫ್ರೈ ಆಗಿದೆ ಈಗ ಚೆನ್ನಾಗಿ. ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಉಪ್ಪು ಹಾಕಿಲ್ಲ ಇನ್ನು, ನಾನು ರುಬ್ಬೋದಕ್ಕೂ ಹಾಕಿಲ್ಲ. ಉಪ್ಪು ಹಾಕ್ಕೊತೀನಿ. ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹಾಕೊಳ್ಳೋಣ. ಹಾಕ್ಕೊಂಬಿಟ್ಟು ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಷ್ಟೇ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಿಂಪಲ್ ಪುಳಿಯೋಗರೆ ಚೆನ್ನಾಗಿರುತ್ತೆ.
ಸಿಂಪಲ್ ಅಂದರೆ ಪುಳಿಯೋಗರೆಕ್ಕಿಂತ ಟೇಸ್ಟ್ ಆಗಿರುತ್ತೆ ಇನ್ನು. ಮತ್ತು ನಿಂಬೆಹಣ್ಣೇನು ಹಾಕಂಗಿಲ್ಲ ಇದಕ್ಕೆ. ಹುಣಸೆಹಣ್ಣು ಪುಡಿ ಮಾಡ್ಕೊಳಕ್ಕೆ ಹುಣಸೆಹಣ್ಣು ಹಾಕಿರ್ತೀವಲ್ಲ, ನಿಂಬೆಹಣ್ಣು ಟೊಮೊಟೊ ಏನೂ ಹಾಕಂಗಿಲ್ಲ ಇದಕ್ಕೆ. ಫ್ರೈ ಆಗ್ತಾಯಿದೆ ಈಗ. ಉಪ್ಪು ಹಾಕಿಲ್ಲ ನಾನೀಗ, ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಅನ್ನಕ್ಕೂ ಉಪ್ಪು ಹಾಕಿರ್ತೀನಿ ನಾನು, ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ. ಉಪ್ಪು ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡಿ. ಇಷ್ಟೇ, ಸಿಂಪಲ್ ರೆಸಿಪಿ. ಅನ್ನನ ಮೊದಲಿಗೆ ಸ್ವಲ್ಪ ಹಾರಕ್ಕೆ ಇಟ್ಕೋಬೇಕು, ಉದ್ರಾಗಿ ಮಾಡ್ಕೋಬೇಕು. ಅನ್ನನ ಹಾಕ್ಬಿಟ್ಟು ಮಾಡಿರೋ ಗೊಜ್ಜಾಗಿ ಕಲಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ನೋಡ್ಕೋಬೋದು, ಉಪ್ಪು ಏನಾದ್ರು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಲಂಚ್ ಬಾಕ್ಸಿಗಂತೂ ಮಾಡಿದ ರೆಸಿಪಿ ಮಾಡಿಕೊಂಡು ನೀವು ನೋಡಿ, ಟೇಸ್ಟ್ ನೋಡಿ. ಈಸಿ ರೆಸಿಪಿ. ಗಡಿಬಿಡಿಯಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲದಾಗ ಒಂದೇ ಥರ ಚಿತ್ರಾನ್ನ ಮಾಡಿದೆ, ಈ ಥರದ್ದು ಚಿತ್ರಾನ್ನ ಮಾಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಏನು ಕೈಗೆ ಸಿಗಲ್ಲ, ಬಾಯಿಗೆ ಸಿಗಲ್ಲ. ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ. ತುಂಬ ಇಷ್ಟ ಆಗುತ್ತೆ. ಈಸಿ ರೆಸಿಪಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.